ನಮಸ್ಕಾರ ನಮಸ್ಕಾರ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ ಹಾಗೂ ವೀಕ್ಷಕ ಪ್ರಭುಗಳೇ, ಎಲ್ಲರಿಗೂ ಶ್ರೀ ರಘುಮೌಳಿಯ ನಮಸ್ಕಾರಗಳು. ನಾವು ನಿನ್ನೆಯ ಸಂಚಿಕೆಯಲ್ಲಿ 20ನೇ ಶ್ಲೋಕವನ್ನು ನೋಡಿದ್ವಿ. 20ನೇ ಶ್ಲೋಕದಲ್ಲಿ ಭಗವಂತನು ಏನು ಹೇಳಿದ? ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದಿಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಭಗವಂತ ಆತ್ಮದ ಬಗ್ಗೆ ವಿವರಣೆಯನ್ನ ಮುಂಬರುವ ಅಧ್ಯಾಯಗಳಲ್ಲಿ ಹೇಳ್ತಾ ಹೋಗ್ತಾನೆ. ಶ್ಲೋಕ 21. ಮೇಧಾವಿನಾಶಿನಂ ನಿತ್ಯಂ ಯೇನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥಕಂ ಘಾತಯತಿ ಹಂತಿಕಂ. ಮತ್ತೊಮ್ಮೆ ಈ ಶ್ಲೋಕವನ್ನ ಕೇಳಿ. ವೇದಾವಿನಾಶಿನಂ ನಿತ್ಯಂ ಯೇನಮಜಮವ್ಯಯಂ ಕಥಂ ಸ ಪುರುಷಃ ಪಾರ್ಥ ಕಂ ಘಾತಯತಿ ಹಂತಿಕಂ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು ಅಂತ ಭಗವಂತ ಹೇಳ್ತಾನೆ. ನೀನು ಅವರನ್ನು ಕೊಲ್ಲಿದ್ದು ಪಾಪವನ್ನು ಕಟ್ಟಿಕೊಳ್ತೀಯ ಅನ್ನೋ ಭ್ರಮೆಯನ್ನ ಬಿಡು. ನೀನು ಯಾರನ್ನು ಕೊಲ್ಲಲು ಹೋಗುವುದಿಲ್ಲ, ಯಾಕಂದ್ರೆ ಆತ್ಮ ನಿರಂತರವಾದದ್ದು, ಶಾಶ್ವತವಾದದ್ದು ಅಂತ ಭಗವಂತನ ಹೇಳ್ತಾನೆ. ಪ್ರತಿಯೊಂದಕ್ಕೂ ಸರಿಯಾದ ಪ್ರಯೋಜನವಿದೆ ಮತ್ತು ಪರಿಪೂರ್ಣ ಜ್ಞಾನದ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಎನ್ನುವುದನ್ನು ತಿಳಿದಿರುತ್ತದೆ. ಇದೇ ರೀತಿ ಹಿಂಸೆಗೂ ಅದರ ಪ್ರಯೋಜನವಿದೆ. ಹಿಂಸೆಯನ್ನು ಹೇಗೆ ಬಳಸಬೇಕು ಎನ್ನುವುದು ತಿಳುವಳಿಕೆಯುಳ್ಳ ಮನುಷ್ಯನನ್ನು ಅವಲಂಬಿಸಿದೆ. ಪ್ರತಿಯೊಂದಕ್ಕೂ ಸರಿಯಾದ ಪ್ರಯೋಜನವಿದೆ ಮತ್ತು ಪರಿಪೂರ್ಣ ಜ್ಞಾನದ ನೆಲೆ ಇರುವವನಿಗೆ ಒಂದು ವಸ್ತುವನ್ನು ಸರಿಯಾದ ಪ್ರಯೋಜನವನ್ನು ಪಡೆದುಕೊಳ್ಳಲು ಹೇಗೆ ಮತ್ತು ಎಲ್ಲಿ ಅದನ್ನು ಉಪಯೋಗಿಸಬೇಕು ಎನ್ನುವುದು ತಿಳಿದಿರುತ್ತದೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಪ್ರಿಯ ಆಧ್ಯಾತ್ಮಿಕ ಸ್ತೋತ್ರಗಳ ಆಧ್ಯಾತ್ಮಿಕ ಬಂಧುಗಳೇ, ನೋಡೋಣ ಮುಂದಿನ ಶ್ಲೋಕ. ಈ ಶ್ಲೋಕ 22. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಹ್ಯಾತಿ ನವಾನಿ ದೇಹಿ. ಮತ್ತೊಮ್ಮೆ ಈ ಶ್ಲೋಕವನ್ನು ಕೇಳಿ. ವಾಸಾಂಶ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ. ಅಂದ್ರೆ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ ಅಂತ ಭಗವಂತನು ಹೇಳ್ತಾ ಇದ್ದಾನೆ. ಜೀವಾತ್ಮನು ದೇಹವನ್ನು ಬದಲಾಯಿಸುವನೆಂಬುದು ಎಲ್ಲರೂ ಒಪ್ಪಿರೋ ವಾಸ್ತವಾಂಶ. ಆಧುನಿಕ ವಿಜ್ಞಾನಿಗಳು ಆತ್ಮದ ಅಸ್ತಿತ್ವವನ್ನು ನಂಬುವುದಿಲ್ಲ, ಆದರೆ ಹೃದಯದಿಂದ ಬರುವ ಚೈತನ್ಯದ ಮೂಲವನ್ನು ವಿವರಿಸಲಾರರು. ಇವರು ಸಹ ಶೈಶವದಿಂದ ಬಾಲ್ಯಕ್ಕೆ, ಯೌವನಕ್ಕೆ ಮತ್ತು ಯೌವನದಿಂದ ವೃದ್ಧಾಪ್ಯಕ್ಕೆ ದೇಹದಲ್ಲಿ ಒಂದೇ ಸಮನೆ ಆಗುವ ಬದಲಾವಣೆಗಳನ್ನು ಸ್ವೀಕರಿಸಬೇಕಾಗುತ್ತದೆ. ಮುಪ್ಪಿನಲ್ಲಿ ಬದಲಾವಣೆಯು ಮತ್ತೊಂದು ದೇಹಕ್ಕೆ ಆಗುತ್ತದೆ. ಇದನ್ನು ಹೀಗೆ ಹಿಂದೆ ಒಂದು ಶ್ಲೋಕದಲ್ಲಿ ವಿವರಿಸಿದೆ. ಏನ್ ಹೇಳ್ತಾ ಇದ್ದಾರೆ? ಜೀವಾತ್ಮವು ಇನ್ನೊಂದು ದೇಹವನ್ನು ಪ್ರವೇಶಿಸುವುದು ಸಾಧ್ಯವಾಗುವುದು ಪರಮಾತ್ಮನ ಕೃಪೆಯಿಂದ. ಸ್ನೇಹಿತನು ತನ್ನ ಸ್ನೇಹಿತನ ಆಸೆಯನ್ನು ನಡೆಸಿಕೊಡುವಂತೆ ಪರಮಾತ್ಮನು ಜೀವಾತ್ಮದ ಆಸೆಯನ್ನು ನಡೆಸಿಕೊಡುತ್ತಾನೆ. ಮುಂಡಕ ಉಪನಿಷತ್ತು ಮತ್ತು ಶ್ವೇತಾಶ್ವತರ ಉಪನಿಷತ್ತುಗಳಂತೆ ವೇದಗಳು ಆತ್ಮವನ್ನು ಮತ್ತು ಪರಮಾತ್ಮವನ್ನು ಒಂದೇ ವೃಕ್ಷದ ಮೇಲೆ ಕುಳಿತಿರುವ ಎರಡು ಗೆಳೆಯ ಪಕ್ಷಿಗಳಿಗೆ ಹೋಲಿಸುತ್ತವೆ. ಒಂದು ಪಕ್ಷಿಯು ಜೀವಾತ್ಮ, ವೃಕ್ಷದ ಹಣ್ಣನ್ನು ತಿನ್ನುತ್ತಿದೆ. ಇನ್ನೊಂದು ಪಕ್ಷಿಯು ಕೃಷ್ಣ
ತನ್ನ ಸ್ನೇಹಿತನನ್ನು ನೋಡುತ್ತಿದೆ. ಎರಡೂ ಪಕ್ಷಿಗಳು ಗುಣದಲ್ಲಿ ಒಂದೇ, ಆದರೆ ಒಂದು ಪ್ರಾಪಂಚಿಕ ವೃಕ್ಷದ ಹಣ್ಣುಗಳಿಗಾಗಿ ಆಸೆ ಪಟ್ಟಿದೆ, ಮತ್ತೊಂದು ತನ್ನ ಸ್ನೇಹಿತನು ಮಾಡುವುದನ್ನು ನೋಡುತ್ತಾ ಸುಮ್ಮನಿದೆ. ಕೃಷ್ಣನು ವೀಕ್ಷಿಸುವ ಪಕ್ಷಿ, ಅರ್ಜುನನು ತಿನ್ನುವ ಪಕ್ಷಿ. ಅವರು ಸ್ನೇಹಿತರಾದರೂ ಒಂದು ಪ್ರಭು, ಇನ್ನೊಂದು ಸೇವಕ. ಜೀವಾತ್ಮವು ಈ ಸಂಬಂಧವನ್ನು ಮರೆತಿರುವುದೇ ಒಂದು ಮರದ ಮೇಲಿಂದ ಇನ್ನೊಂದು ಮರಕ್ಕೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಬದಲಾವಣೆ ಮಾಡುವುದಕ್ಕೆ ಕಾರಣ. ಐಹಿಕ ದೇಹವೆನ್ನುವ ಮರದ ಮೇಲೆ ಜೀವಾತ್ಮವು ಬಹು ಕಷ್ಟಪಡುತ್ತದೆ. ಆದರೆ ಸ್ವಇಚ್ಛೆಯಿಂದ ಕೃಷ್ಣನಿಗೆ ಶರಣಾಗತನಾಗಿ ಅರ್ಜುನನು ಮಾರ್ಗದರ್ಶನವನ್ನು ಒಪ್ಪಿಕೊಂಡಂತೆ ಎಂದು ಒಪ್ಪಿಕೊಳ್ಳುತ್ತಲೇ ಅಧೀನ ಪಕ್ಷಿ ಎಲ್ಲ ದುಃಖದಿಂದ ಮುಕ್ತವಾಗುತ್ತದೆ. ನೋಡಿ, ಅದಕ್ಕೆ ಹೇಳೋದು, ಗುರುವಿನ ಗುಲಾಮನಾಗುವ ತನಕ ದೊರೆಯದೆನ್ನ ಮುಕುತಿ. ನಮಗೆ ಸರಿಯಾದ ಗುರು, ಸರಿಯಾದ ಮಾರ್ಗವನ್ನು ತೋರಿಸಬಲ್ಲ ಗುರು ಸಿಗುವವರೆಗೂ ನಮಗೆಂದು ಮುಕ್ತಿಯೂ ಇಲ್ಲ. ಆತ್ಮ ಯಾವತ್ತು ಶಾಶ್ವತವಾದದ್ದು, ನಿರಂತರವಾದದ್ದು. ಆತ್ಮಕ್ಕೆ ಸಾವಿಲ್ಲ. ನೀ ಆತ್ಮವನ್ನು ಸುಡುತ್ತೇನೆ ಅಂದ್ರೂ ಸುಡುವುದಿಲ್ಲ, ಒಣಗಿಸುತ್ತೇನೆ ಅಂದ್ರೂ ಒಣಗುವುದಿಲ್ಲ. ನೀನು ಯಾವುದೇ ರೀತಿ ಊಹೆ ಪಟ್ಟರು ಆತ್ಮವು ನೀ ಊಹಿಸಿದಂಗೆ ಆತ್ಮವು ಇಲ್ಲ. ಆತ್ಮವು ಅನುಸ್ವರೂಪ, ಆತ್ಮವು ಸ್ಥಿರವಾದದ್ದು, ನಿರಂತರವಾದದ್ದು. ಆತ್ಮ ಪರಮಾತ್ಮನಲ್ಲಿ ಲೀನವಾಗುತ್ತದೆ. ಅದೇ ನಿಜವಾದ ಧ್ಯೇಯೋಕ್ತಿ. ಪರಮಾತ್ಮನು ಆತ್ಮವನ್ನ ತನ್ನ ಜ್ಞಾನದ ನೆಲೆಯನ್ನು ತಿಳಿದುಕೋಸ್ಕರ ಭೂಮಿಯಲ್ಲಿ ದೇಹದಲ್ಲಿ ಆತ್ಮವನ್ನು ನೆಲೆಸಿರುತ್ತಾನೆ. ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ಇಂದಿನ ಶ್ಲೋಕವನ್ನು ಕೇಳಿದೆ. ಮತ್ತೆ ಮುಂದಿನ ಶ್ಲೋಕದಲ್ಲಿ ನಾಳೆ ಭೇಟಿಯಾಗೋಣ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ಭಗವಂತನು ಮುಂಬರುವ ಶ್ಲೋಕಗಳಲ್ಲಿ ಅರ್ಜುನನಿಗೆ ಯಾವ ರೀತಿ ಬೋಧನೆಯನ್ನ ಮಾಡ್ತಾನೆ ಅಂತ ನಾವು ಮುಂಬರುವ ಶ್ಲೋಕಗಳಲ್ಲಿ, ಮುಂದಿನ ಅಧ್ಯಾಯಗಳಲ್ಲಿ ಕೇಳೋಣ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸೋಣ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.